ಗೈಸ್, ಈ ಸತಿ ನಮ್ಮ ಡ್ಯಾಡಿ ಬರ್ಡೇ ಸೆಲೆಬ್ರೇಷನ್ ಆ ಬಣ್ಣದವ್ರು ಮಾಡಿದ್ದಾರೆ ನೋಡಿ. ಅವರು ಏನು ಕೊಟ್ಟಿದ್ದಾರೆ ಲೆಟ್ಸಿ. 1 ಗ್ರಾಮ್ ಗೋಲ್ಡ್. ಇದಾ? ಓ, ಇದೆಲ್ಲ ಗಿಮಿಕ್ಸ್ ಯಾಕಮ್ಮ? ಗಾಡ್ ಬ್ಲೆಸ್ ಯು. ಇದು ನಾವು ಭತ್ತದ ತೋರಣ ಹೊರಗಡೆ ಬಾಗಿಲಿಗೆ ಹಾಕಿದ್ವಿ. ಇಷ್ಟು ದಿನ ಚೆನ್ನಾಗಿತ್ತು, ಗುಬ್ಬಚ್ಚಿಗಳು ಬರ್ತಿರ್ಲಿಲ್ಲ. ಬಟ್ ಈಗ ಗುಬ್ಬಚ್ಚಿಗಳಿಗೆ ಗೊತ್ತಾಗಿದೆ ಇಲ್ಲಿ ಬರ್ತಾ ಇದೆ ಅಂತ. ಸೊ ದಿನ ಅದನ್ನು ತಿನ್ನೋಕ್ಕೆ ಬರ್ತಾ ಇದೆ. ಆಚೆನೇ ಬಿಟ್ಟರೆ ಎಲ್ಲ ಖಾಲಿ ಆಗಿಬಿಡುತ್ತೆ, ಆಮೇಲೆ ತೋರಣದಲ್ಲಿ ಏನೂ ಉಳಿದಿರಲ್ಲ ಅಂತ ಅಲ್ಲಿಂದ ತೆಗ್ದು ಇದು ದೇವ್ರ ಮನೆ ಬಾಗಿಲಿಗೆ ಹಾಕ್ತಾ ಇದ್ದೀವಿ. ಸೊ ದೇವ್ರ ಮನೆ ಬಾಗಿಲಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಾರೆ. ಆಯಿತು, ಲೆಂತು ಕೂಡ ಕರೆಕ್ಟ್ ಆಗ್ತಿದೆ. ಹೊರಗಡೆಗಿಂತ ಇಲ್ಲೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿಗೆ ಚೆನ್ನಾಗಿ ಕಾಣ್ತಿದ್ದಲ್ಲ. ಏನಲ್ಲಿ ಇಟ್ಟಲ್ಲ ಕೇಕಾ? ಅಲ್ಲಿದೆ ಆ ಟೇಬಲ್ ಮೇಲೆ. ಆಭರಣದವ್ರು ಕೊಟ್ಟಿರೋದಾ? ಓ, ಇದಕ್ಕೆ ನಾ ಕರಿತಿದ್ದಿದ್ದು ನಿನ್ನೆ ಕಾಲ್ ಮಾಡಿ, ಬನ್ನಿ ಗೌಡ್ರೆ ಬರ್ಡೇ ಸೆಲೆಬ್ರೇಷನ್. ಸೊ ಈ ಸತಿ ನಮ್ಮ ಡ್ಯಾಡಿ ಬರ್ಡೇ ಸೆಲೆಬ್ರೇಷನ್ ಆ ಬಣ್ಣದವ್ರು ಮಾಡಿದ್ದಾರೆ ನೋಡಿ. ಅವರು ಏನು ಕೊಟ್ಟಿದ್ದಾರೆ ಲೆಟ್ಸಿ. 1 ಗ್ರಾಮ್ ಗೋಲ್ಡ್ ಕೊಡಿ ಸಾಕು, ಇದೆಲ್ಲ ಬೇಡವಿತ್ತು ಅನ್ಬೇಕಿತ್ತು. ಕೇಕೆಲ್ಲ ಬೇಡ, 1 ಗ್ರಾಮ್ ಗೋಲ್ಡ್ ಕೊಟ್ಟರೆ ಸಾಕಪ್ಪ ಗಿಫ್ಟಾಗಿ. ಕೇಕ್ ನಾವೇ ಕೊಡ್ತೀವಿ ಬೇಕಿದ್ರೆ. ಆಭರಣ ವಿತ್ ಬೆಸ್ಟ್ ವಿಶಸ್. ನೀವು ಅಲ್ಲಿ ಗೋಲ್ಡ್ ತೊಗೊತಾ ಇದ್ರೆ ನೋಡಿ, ಈ ಥರ ಒಂದು ಕೇಕ್ ಬಾಕ್ಸಲ್ಲಿ ಕೇಕ್ ಕೊಡ್ತಾರೆ. ಅಲ್ಲೇ ಆಲ್ರೆಡಿ ಕಟ್ ಮಾಡಿ ತಿಂದಿದ್ಯೇನಪ್ಪ? ಅದಕ್ಕೆ ನಾನು ಇದೇನು ಅರ್ಧ ಕೇಕ್ ಕೊಟ್ಬಿಟ್ಟಿದ್ದಾರ ಅಂದ್ಕೊಂಡೆ. ಇಲ್ಲ, ಇವ್ರು ಕಟ್ ಮಾಡಿ ತಿಂದಿದ್ದಾರೆ. ಪ್ಲಮ್ ಕೇಕ್ ಇದು. ಅಲ್ಲೇ ಸೆಲೆಬ್ರೇಟ್ ಮಾಡ್ದಾ? ಅಲ್ಲೇ ಎಲ್ಲ ಕ್ಯಾಂಡಲ್ ಹಚ್ಚಿ ಸೆಲೆಬ್ರೇಟ್ ಮಾಡಿದ್ರಾ? ಕ್ಲ್ಯಾಪ್ ಹೊಡೆದು ಎಲ್ಲ ಸ್ಟಾಫ್ಸು. ನಾನು ಕರೆದಿದ್ರೆ ಬಂದು ವ್ಲಾಗ್ ಮಾಡ್ತಿದ್ನಾ? ನನಗೆ ಪ್ಲಮ್ ಕೇಕ್ ಏನಷ್ಟು ಇಷ್ಟ ಆಗಲ್ಲ. ಪ್ಲಮ್. ಸೊ ಹೆಚ್ಚು ಗೋಲ್ಡ್ ತೊಗೊಳ್ಳಿ, ಈ ರೀತಿ ಪ್ಲಮ್ ಕೇಕ್ನ ಪಡಿತಾ ಇದೆ. ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಚೆನ್ನಾಗಿದೆ ಆ ಬಣ್ಣ. ಇದು ಅವರೇ ಮಾಡಿರೋದು ಅನಿಸುತ್ತೆ. ಬಾಕ್ಸ್ ಎಲ್ಲ ನೋಡಿದರೆ ಅವ್ರ ಕಡೆ ಚೆಫ್ ಇರಬೇಕು. ಆ ಬಣ್ಣ. ಸೊ ನೆಕ್ಸ್ಟ್ ಟೈಮಿಂದ ನಮ್ಮ ಸಜೆಷನ್ ಏನು ಅಂದರೆ, ಒಂದು ಗೋಲ್ಡ್ ಬಿಸ್ಕೆಟ್ ಅಥವಾ ಗೋಲ್ಡ್ ಕಾಯಿನ್, 1 ಗ್ರಾಮ್ ಗೋಲ್ಡ್ ಸಿಲ್ವರ್ನ ಗಿಫ್ಟ್ ಮಾಡಿ ಬರ್ಡೇ ಇದ್ದರೆ. ನಾವು ಅಷ್ಟೆಲ್ಲ ತೊಗೊಂಡಿರ್ತೀವಿ ದುಡ್ಡು ಕೊಟ್ಟು, ನೀವು ಬರೀ ಕೇಕೆ ಕೊಡ್ತೀರಾ. ಸೊ ಈ ವಿಡಿಯೋ ನೋಡ್ತಿದ್ರೆ ಯಾರಾದರೂ ಆ ಬಣ್ಣದವರು ಆ್ಯಂಡ್ ಸ್ಟಾಫ್ಸ್, ಟೇಕ್ ಮೈ ಸಜೆಷನ್. ಓಕೆ ಗೈಸ್, ಇಷ್ಟ ಆಗಲ್ಲ ಅಂತ ನಾನೆಲ್ಲ ತಿಂತಿದ್ದೀನಿ. ಬಿಕಾಸ್ ಇದು ತುಂಬ ಚೆನ್ನಾಗಿದೆ ಕೇಕ್, ಫ್ಲಫಿಯಾಗಿ. ಸೊ ಕೆಳಗಡೆ ಟೂಟಿ ಫ್ರೂಟಿ ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ. ಸಾಫ್ಟಾಗಿದೆ ಮಾತ್ರ ಬ್ರೆಡ್ ಅಂತೂ ತುಂಬ ಚೆನ್ನಾಗಿದೆ. ಇದಾ? ಓ, ಇದೆಲ್ಲ ಗಿಮಿಕ್ಸ್ ಯುನೋ. ಗಿಫ್ಟ್ ವಾಚರ್ ಕೊಟ್ಟಿದ್ದಾರೆ. ಹ್ಯಾಪಿ ಬರ್ಡೇ ಗಿಡ್ಡೆ ಗೌಡ. ಅಯ್ಯೋ, ನಮ್ಮನೆ ಅಡ್ರೆಸ್ ಹಾಕ್ಬಿಟ್ಟಿದ್ದಾರೆ. ಅಡ್ರೆಸ್ನ ಬ್ಲರ್ ಮಾಡ್ತೀನಂತೆ. ಸೊ ಗಿಫ್ಟು ವೋಚರ್ ಕೊಟ್ಟಿದ್ದಾರೆ. ಎಷ್ಟು ರೂಪಾಯಿ ಗೊತ್ತಾ? ಬರೀ 500 ರೂಪೀಸ್ ವೋಚರು. ಏನೋ 5,000 ರೂಪಾಯಿದು ಕೊಟ್ಟಿದ್ರು. ಏನೋ ಗ್ರಾಮ್ ತೊಗೋಬೋದಾಗಿತ್ತಪ್ಪ. ನಾವು ಸೇರಿಸಿ ತೊಗೋಬೇಕಂತಿದ್ದು. ನೋಡೋಣ, ಈ ವೋಚರ್ ಇಟ್ಕೊಂಡು ಏನಾದ್ರು ತೊಗೊಳೋಣ. ಡೇಟ್ ಹಾಕಿದ್ದಾರೆ. ಓ, ಮುಂದಿನ ವರ್ಷದವರೆಗೂನಾ? ಇಷ್ಟೊಂದು ಟೈಮ್ ಕೊಟ್ಟಿದ್ದಾರಾ? ಆಫ್ಟರ್ ಅ ಲಾಂಗ್ ಟೈಮ್ ಅಮ್ಮನ ಹತ್ರ ಸ್ಟೆಪ್ ಜಡೆ ಹಾಕ್ಸ್ಕೊತಾ ಇದ್ದೀನಿ. ಫ್ರೆಂಚ್ ಬ್ರೈಡ್. ಆವಾಗ ಕಾಲೇಜ್ ಹೋಗೋ ಟೈಮಲ್ಲಿ ಹಾಕ್ತಾಯಿದ್ರು ಮಮ್ಮಿ. ಅಲ್ವಾ ಮಮ್ಮಿ? ಎಷ್ಟು ವರ್ಷನೇ ಆಗಿದೆ ಅಲ್ಲ? ಇಲ್ಲಿಂದ ತೊಗೊಳಲ್ವಾ? ಬಿಡು, ಹಿಂದೆಯಿಂದನೇ ತಗೋ. ಟೈಟಾಗಿ ಹಾಕು, ಬೆಳಗ್ಗೆವರೆಗೂ ಬಿಚ್ಚಿ ಹೋಗಬಾರ್ದು. ನನಗಿಂತ ಹೈಟ್ ಕಾಣ್ತೀಯಾ? ನನಗೆ ಎತ್ತ ಕೈ ಹೈಟ್ ಆದರೆ ಚೆನ್ನಾಗಿ ಬರ. ಹೇಗಾಗ್ತಾ ಇದೆಯಾ ಜಡೆ?
ಕಾಣಿಸ್ತಾ ಇದೆಯಲ್ಲ ವಿಡಿಯೋದಲ್ಲಿ ಹೇಗಾಗ್ತಿದ್ಯಾ ಅಂತ? ಏನವ್ರಿಗೆ ತೋರಿಸ್ಬೇಕಾ? ಹಾಂ, ಕಾಣಿಸ್ತಿದೆಯಲ್ಲ ನೋಡು. ಸೊ ಅಗೇನ್ ಗೈಸ್, ಇವತ್ತು ವೀಕ್ ಡೇ ನಾನು ಹೇಳಿದ್ನಲ್ಲ, ನಾನು ಡ್ಯೂಟಿಗೆ ಹಾಲಿಡೇ ಹಾಕಿ ಇವತ್ತು ನನಗೆ ತುಂಬ ಮೂಡೇ ಇಲ್ಲ ವರ್ಕ್ ಮಾಡೋಕ್ಕೆ. ಐ ಆಮ್ ಫೀಲಿಂಗ್ ವೆರಿ ಲೋ ಟುಡೇ. ಓ ಗಾಡ್, ನಾವು ಅಗೈನ್ ಈವ್ನಿಂಗ್ ಐ ಹ್ಯಾವ್ ವರ್ಕ್ ಇದೆ, ಆಚೆ ಹೋಗಬೇಕು. ಏನು ಗೊತ್ತಾ, ನನಗೆ ವ್ಲಾಗ್ ಮಾಡ್ತೀನಲ್ಲ, ಇದೊಂದೇ ನನಗೆ ಖುಷಿ ಕೊಡೋದು, ಹಾಗಾಗಿ ನಾನೆಲ್ಲ ವ್ಲಾಗ್ ಮಾಡ್ತೀನಿ. ದಿಸ್ ಇಸ್ ವಾಟ್ ಮೇಕ್ಸ್ ಮೀ ಹ್ಯಾಪಿ ಆ್ಯಂಡ್ ಆ್ಯಕ್ಟಿವ್ ಆ್ಯಂಡ್ ಲೈವ್. ಐ ಲವ್ ವ್ಲಾಗಿಂಗ್. ನಿಜ ಗೈಸ್, ನಂಗೆ ಅದಕ್ಕೆ ಸೀರಿಯಸ್ಲಿ ಐ ಲವ್ ಮೈ ಜಾಬ್, ಐ ಲವ್ ಮೈ ವರ್ಕ್, ಬಿಕಾಸ್ ಐ ಲೈಕ್ ಟು ಬಿ ಆಕ್ಯುಪೈಡ್. ನನ್ನ ತಲೆ ಖಾಲಿ ಬಿಟ್ಬಿಟ್ರೆ ಏನೇನೋ ಯೋಚನೆ ಓಡ್ತಾ ಇರುತ್ತೆ ಮೈಂಡಲ್ಲಿ. ಬಟ್ ಅದೇ ಕೆಲಸದಲ್ಲಿ ನಾನು ಬ್ಯುಸಿ ಇದ್ಬಿಟ್ರೆ ಫುಲ್ ಅಲ್ಲಿಗೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಏನು ನಂಗೆ ಆಚೆ ಕಡೆದು ಏನೂ ನನಗಷ್ಟು ತಲೆಗೆ ಹೋಗಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ತೀನಿ. ಅದಕ್ಕೆ ಏನಾದರೂ ಒಂದು ಕೆಲಸ ಇರಲೇಬೇಕು. ಐ ಕಾಂಟ್ ಈವನ್ ಇಮ್ಯಾಜಿನ್ ಮೀ ವಿತೌಟ್ ವರ್ಕಿಂಗ್ ಆರ್ ನಾಟ್ ಹ್ಯಾವಿಂಗ್ ಎನಿಥಿಂಗ್ ಟು ಡು. ಸೀರಿಯಸ್ಲಿ, ಅದು ಹೇಗೆ ಮನೇಲೇ ಇರ್ತಾರಪ್ಪ. ನಿಜ, ನನಗಂತೂ ನಾನು ಸ್ಟಾರ್ಟಿಂಗು ವರ್ಕ್ ಮಾಡ್ತಿದ್ದೆ ಅಲ್ವಾ, ಆಮೇಲೆ ಅದು ನಾನು ಏನೋ ಡ್ಯೂ ಟು ಸಮ್ ರೀಸನ್ ಅದನ್ನು ಕ್ವಿಟ್ ಮಾಡಬೇಕಾಯ್ತು. ಆಮೇಲೆ ಐ ವಾಸ್ ಲೈಕ್ 1 ತಿಂಗಳು ಮನೇಲೇ ಇದ್ದೆ. ನನಗೆ ಎಷ್ಟು ಹಾರಿಬಲ್ ಅನ್ನಿಸ್ತು ಗೊತ್ತಾ, ಇರೋಕ್ಕೆ ಆಗಲಿಲ್ಲ ಮನೇಲಿ. ಯಾಕಮ್ಮ, ಗಾಡ್ ಬ್ಲೆಸ್ ಯು. ಅಷ್ಟು ಈ ಸೌತೆಕಾಯಿ ತಿಂದ್ಬಿಟ್ನಲ್ಲ, ಸೌತೆಕಾಯಿ ತಿಂದು ಶೀತ ಆಯಿತಾ? ಇಮಿಡಿಯೇಟ್. ಎಷ್ಟಾಗಿದೆ ಜಡನು. ಸೊ ಹಾಕಿದ್ಮೇಲೆ ಅಮ್ಮಂಗೆ ತೋರ್ಸಕ್ಕೆ ಹೇಳ್ತೀನಿ ಬ್ಯಾಕ್ ಕ್ಯಾಮ್ರಾದಿಂದ, ಓಕೆನಾ? ಹೇಗೆ ಬಂದಿದೆ ಅಮ್ಮ? ಚೆನ್ನಾಗಿ ಬಂದಿದ್ಯಾ? ಕಾಣಿಸ್ತಾ ಇದೆಯಾ? ಕ್ಯಾಪ್ಷನ್ ಗೌತಮಿ. ನಮ್ಮಮ್ಮ ಹೋಗಿದ್ದು ಫುಲ್ ಹಣ್ಣಾಗಿದೆ, ಕುಯ್ಕೊಂಡು ತಿನ್ನು ಅಂದರು. ಸೊ ಬಂದೆ. ಹೌದು, ಫುಲ್ ಈಗ ಫ್ರೂಟ್ಸ್ ಎಷ್ಟು ಚೆಂದ ಆಗಿದೆ ಗೊತ್ತಾ, ಪಲ್ಪ್ ತುಂಬ ದಪ್ಪ ದಪ್ಪ ಪಲ್ಪ್ ಸಿಗ್ತಾ ಇದೆ. ವಾವ್, ಲುಕ್ ಅಟ್ ದಿಸ್. ನೆಕ್ಸ್ಟ್ ಸವಿ ಸವಿ ನೆನಪು, ಸಾವಿರ ನೆನಪು. ಎಲ್ಲೋ ನೋಡಿ, ಇನ್ನೆಷ್ಟೊಂದು ಬಿಟ್ಟಿದೆ. ಮೈ ಗಾಡ್, ಸೋ ಮೆನಿ ಹಕಲ್ಬರೀಸ್. ಫಸ್ಟ್ ಇದನ್ನೆಲ್ಲ ತಿನ್ಕೊಬಿಡೋಣ, ಇಲ್ಲ ಅಂದರೆ ಎಲ್ಲ ಕೆಳಗಡೆ ಬಿದ್ದೋಗ್ಬಿಡುತ್ತೆ.